ಅಬ್ಬಬ್ಬ ಏನು ಅನ್ಯೋನ್ಯ ಆಗಿದ್ದೀರಾ, ನೋಡಕ್ಕೆ ಎರಡು ಕಣ್ಣು ಸಾಲದು. ಎಂತ ಸೊಸೆ ಅದೇ ನಿಮ್ ಸೊಸೆ ಸರಿ ಇಲ್ವಂತೆ. ಅಯ್ಯೋ ಅದಿಡೀ ಊರಿಗೆ ಗೊತ್ತಲ್ಲ. ಇವ್ರ ಸೊಸೆ ರಸಮ್ ಒಂಚೂರು ಹುಳಿ ಹಾಕ್ಬೇಕಾ ಅಂತ ಕೇಳಿದ್ರಂತೆ. ಅದಕ್ಕೆ ಇವ್ರು ಒಂದ್ ಬಾಟ್ಲು ಫಿನಾಲೆ ಹಾಕ್ಬಿಡು ಕುಡ್ದ್ಬಿಟ್ಟು ಎಲ್ಲ ಶಿವನ್ ಪದ ಸೇರ್ಕೊಳ್ಳೋಣ ಅಂದ್ರಂತೆ. ಇಬ್ರು ಬೀದಿ ನಾಯಿ ಚೀಲ್ ನಾಯಿ ತರ ಕಿತ್ತಾಡ್ತಾರಂತೆ. ಇವ್ರ ಅಳಿಯ ಅವ್ರ ಮಗಳನ್ನ ಡೌರಿ ತಗೊಂಬ ಅಂತ ವಾರದಲ್ಲಿ 8 ದಿವಸ ಓಡಿಸ್ತಾನಂತೆ. ಅತ್ತೆ ಸೊಸೆ ಇಬ್ರು ಒಬ್ರಿಗೊಬ್ರು ಸಾಯಿಸ್ಕೊಳಕ್ ಹೋಗಿ ಅದು ಕೆಲಸದವನು ಗೊತ್ತಾಗಿ ಅವ್ರ ಕೈಲಿ ಉಗಿಸ್ಕೊಂಡ್ರಂತೆ. ಏ ಮುದ್ದು, ಅವ್ರ ಮಗನ್ ಫೋಟೋ ನೋಡು, ಒಳ್ಳೆ ಬಿರುಗಾಳಿಗೆ ಸಿಗಾಕೊಂಡ್ರು ಬಾಳೆ ಗಿಡ ಇದ್ದಂಗವನಲ್ಲ. ಇಲ್ಲರಿ ಸಿಡ್ಲು ಹೊಡೆದಿರೋ ತೆಂಗಿನ ಮರ ತರ ಇದ್ದಾನೆ. ಗಂಡ ಓಡಾಗ್ಬಿಟ್ಟಾನೆ. ಅಯ್ಯೋ ಹೌದು. ಯಾಕೋ ಜಾಸ್ತಿ ಆಯ್ತಲ್ಲ ಇವ್ರದ್ದು. ನಮ್ ಸಂಸಾರದ ವಿಚಾರ ಇವ್ರಿಗೆ ಜ್ಯೂಸ್ ಕುಡ್ದಂಗಿದ್ಯಾ? ಇವ್ರ ಸಂಸಾರಕ್ಕೆ ನಿಂಬೆ ನಿಂದಿಲ್ಲ ಅಂದ್ರೆ ನಾನು ವಂಚಿಕನೇ ಇಲ್ಲ. ನಮ್ ಸೊಸೆ ಬಂದಿದ್ದಕ್ಕೆ ನಂಗೆ ಅದೃಷ್ಟ ಬಂದಿದ್ದು. ಅವಳೊಂಥರ ಭಾಗ್ಯಲಕ್ಷ್ಮಿ. ನೀವಳನ್ನ ಭಾಗ್ಯಲಕ್ಷ್ಮಿ ಅಂತೀರಾ, ಅವಳು ನಿಮ್ಮನ್ನ ಧೋರಿದ್ರ ಲಕ್ಷ್ಮಿ ಅಂತಾಳೆ. ನೀವ್ ನಮ್ಮೂರು ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ದೆ ಅಂತ ಮಾತ್ರ ಹೇಳಿಬಿಡಿ. ಅವಳು ನಿಮ್ ಮನೆಗ್ ಬಂದಿರ್ಲಿಲ್ಲ ಅಂದ್ರೆ ನೀವ್ ತಿರುಪೆ ಹತ್ತಿದ್ರಂತೆ. ಹಂಗಂತಾರ ಮೆಕ್ಲಾಡಿ. ಮತ್ತೆ ಎದುರು ಕಡೆ ಮಮ್ಮಿ ಮಮ್ಮಿ ಅಂತ ಸಾಯ್ತಾಳೆ, ಮುಂದೆ ಮಾತ್ರ ಮಮ್ಮಿ ಮಮ್ಮಿ ಅಂತ ಹಾಲ್ ಕಿಸಿತಾಳೆ. ಹಿಂದೆ ಗೂಬೆಗೆ ಏನ್ ಕಮ್ಮಿ ಅಂತ ಬೈಕೋತಾಳೆ. ಏನಪ್ಪಾ ಇವಳು ಫಿಟ್ಟಿಂಗ್ ಇಡ್ತಾಳೆ ಅಂತ ಅನ್ಕೋಬೇಡಿ. ಅನ್ಕೊಂಡ್ರೆ ಪರವಾಗಿಲ್ಲ, ನಾನು ಸತ್ಯನೇ ಹೇಳ. ನಮ್ಮೂರು ಅಂತ ಹೇಳ್ತಾ ಇದ್ದೀನಿ, ನಾನು ಹೇಳ್ದೆ ಅಂತ ಹೇಳ್ಬೇಡಿ. ಚೇಚೆ ಇಲ್ಲಪ್ಪ, ಬಡ್ಲಿ ಅವಳು ಮಾತು. ಮಮ್ಮಿ 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 ಕಾಫಿ ಕುಡಿದೇನೆ ಹಾಗೆ ಬಂದ್ಬಿಟ್ರಲ್ಲ, ಬನ್ನಿ ಕಾಫಿ ಕುಡೀರಿ. ಅಯ್ಯೋ ಪಾಪಿ, ಬೈಯೋದೆಲ್ಲ ಬೈದ್ಬಿಟ್ಟು ಕಾಫಿ ಕುಡಿ ಅಂತೇನೆ.